ದಸರಾ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ತಾಯಿ ಚಾಮುಂಡಿಯ ಆರಾಧನೆಗೆ ಸಿದ್ಧವಾಗುತ್ತೆ. ಅದೇ ಸಂದರ್ಭದಲ್ಲಿ ಕೆಲವರು ಒಂದು ರೀತಿ ಕರ್ಕಶವನ್ನು ಕೂಡ ಪ್ರಾರಂಭ ಮಾಡಿಬಿಡ್ತಾರೆ. 2016ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಮುಖ್ಯಮಂತ್ರಿ ಆದಾಗ ಮಹಿಷ ದಸರಾ ಅಂತ ಪ್ರಾರಂಭವನ್ನು ಮಾಡಿದರು. ಅದುವರೆಗೂ ಈ ರೀತಿ ಒಂದು ದಸರಾ ಇದೆ ಅಂತ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಇದೇ ಒಂದು ಸೃಷ್ಟಿಯನ್ನು ಮಾಡಿ ಮಹಿಷ ದಸರಾ ಅಂತ ಪ್ರಾರಂಭ ಮಾಡಿದರು. ಟೌನ್ ಹಾಲಿಂದ ಬೆಳ್ಳಿಯ ರಥದಲ್ಲಿ ಮಹಿಷನ ಫೋಟೋನ ಇಟ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮಹಿಷಾಸುರನ ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲೇ ಪೆಂಡಾಲ್ನ ಹಾಕಿ ಅಲ್ಲಿ ತಾಯಿ ಚಾಮುಂಡಿಗೆ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡೋದು, ತಾಯಿ ಚಾಮುಂಡಿ ಬಗ್ಗೆ ನಿಂದನಾತ್ಮಕವಾದಂಥ ಮಾತುಗಳನ್ನಾಡೋಂಥದ್ದು, ಈ ರೀತಿ ಒಂದು ಹೊಸ ಚಾಳಿಯನ್ನು ಹುಟ್ಟುಹಾಕಿದರು. 2019ರಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ಬಂದಾದ ನಂತರ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೋಮಣ್ಣ ಸಾಹೇಬರು ಬಂದರು. ಆಗ ನಾನು ಸೋಮಣ್ಣ ಸಾಹೇಬ್ರಿಗೆ ಹೇಳಿದೆ, ಈ ರೀತಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಈ ರೀತಿ ಒಂದು ಪದ್ಧತಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿದರೆ, ತಾಯಿ ಚಾಮುಂಡಿಗೆ ಕೋಟ್ಯಂತರ ಜನ ಭಕ್ತರಿದ್ದಾರೆ, ಇಲ್ಲಿ ಯಾರೋ 3 ಜನ ವಿವೇಚನಾ ರಹಿತವಾಗಿ ಈ ರೀತಿ ಒಂದು ಆಚರಣೆಯನ್ನು ಹುಟ್ಟುಹಾಕಿ ತಾಯಿಗೆ ಅವಮಾನ ಮಾಡೋಂಥದ್ದನ್ನು ನಾವು ಸಹಿಸೋಕ್ಕಾಗಲ್ಲ, ಇದನ್ನು ಮಟ್ಟ ಹಾಕಬೇಕು ಅಂತ ಕೇಳಿದೆ. ಆಗ ಸೋಮಣ್ಣ ಸಾಹೇಬರು ಗಟ್ಟಿಯಾದ ನಿರ್ಧಾರವನ್ನು ಕೈಗೊಂಡು ನಾವು ಮಹಿಷ ದಸರಾವನ್ನು ಮಾಡಲಿಕ್ಕೆ ಬಿಡಲಿಲ್ಲ. ನಾವು ನಿಷೇಧವನ್ನು ಕೂಡ ನಾವತ್ತು ಅಲ್ಲಿ 144 ಸೆಕ್ಷನ್ ಹಾಕಿ ನಿಷೇಧವನ್ನು ಕೂಡ ಅಲ್ಲಿ ನಾವು ಹೇರಿದ್ದು. 2023ರಲ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ಕೂಡಲೇ ಮತ್ತೆ ಉತ್ಸಾಹ ಪ್ರಾರಂಭ ಆಯಿತು ಇವರಿಗೆ. ಏನೋ ಒಂದು ರೀತಿ ಇವರೇ ಗೆದ್ದುಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಬಂತು ಅಂದರೆ ಮತ್ತೆ ಮಹಿಷ ದಸರಾನ ಆರಂಭ ಮಾಡಿಬಿಡ್ಬೋದು ಅಂತ ಉಮೇದಿನಿಂದ ಕಳೆದ ವರ್ಷ ನನ್ನ ಹತ್ರ ಚಾಲೆಂಜ್ ಕೂಡ ಹಾಕಿದರು. ನಾನು ಮತ್ತು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀವತ್ಸ ಅವರು ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು. ನಾವು ಅವತ್ತು ಮಹಿಷ ದಸರಾವನ್ನು ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಚಲೋ ಅಂತಲೂ ಕೂಡ ನಾವು ಚಾಮುಂಡಿ ತಾಯಿಯ ಸಾವಿರಾರು ಭಕ್ತರ ಜೊತೆ ನಾವು ಬರ್ತೀವಿ, ಸಂಘರ್ಷ ಆದರೂ ಪರವಾಗಿಲ್ಲ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಹಾಗಾಗಿ ಕಳೆದ ವರ್ಷ ಇದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ, ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಚಾಮುಂಡಿಯ ಭಕ್ತರು ಬಿಡುವುದಿಲ್ಲ ಅನ್ನೋದು ಸರ್ಕಾರಕ್ಕೆ ಮನವರಿಕೆಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾದ ಕೂಡಲೇ ಅವರು 144 ಸೆಕ್ಷನ್ ಹಾಕಿ ಅವತ್ತು ಬೆಟ್ಟಕ್ಕೂ ಹೋಗ್ಲಿಕ್ಕೆ ಅವಕಾಶವೂ ಕೊಡಲಿಲ್ಲ. ಮಹಿಷ ದಸರಾ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಿಂದಿಸುವಂಥದ್ದು, ಮಹಿಷಾಸುರನಿಗೆ ಹಾರ ಹಾಕುವಂಥದ್ದು, ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಮನವಿನೂ ಕೂಡ ಮಾಡಿಕೊಂಡೆ, ಯಾರು ಮಹಿಷ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ, ಒಂದು ವೇಳೆ ನಿಮಗೆ ಮಹಿಷಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ ನಿಮ್ಮ ಮನೆಯಲ್ಲಿ ಮಹಿಷಾಸುರನ ಫೋಟೋ ಇಟ್ಕೊಂಡು ಮಹಿಷನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಮಹಿಷನಿಗೆ ನೀವು ನಿನ್ನಂಥದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರೂ ನಮಗೆ ಬೇಜಾರ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧದ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೆ.